ಇದು ನ್ಯಾಷನಲ್ ಹೈವೇ 44 ನ ಕತೆ. ಕನ್ಯಾಕುಮಾರಿ ಟು ಕಾಶ್ಮೀರ್. ಏನಿದು ಸಮಾಧಿ ಅಂತೀರಾ? ಅಬ್ಬಾ ಇದ್ರ ಕೆಳಗೆ ಯಾರಿದ್ರೋ ಗೊತ್ತಿಲ್ಲ. ನಿಮ್ಮ ಆತ್ಮಕ್ಕೆ ಶಾಂತಿ ಆಲ್ರೆಡಿ ಸಿಕ್ಕಿರುತ್ತೆ. ಎಂತ ಕೆಟ್ಟು ಕನ್ಸು ಅಂದ್ರೆ ನೋಡಿ, ಅಲ್ಲಿ ಕೆಲಸ ಮಾಡ್ತಾ ಇದಾರೆ ನೋಡಿ, ಈ ರೀತಿ ಅವ್ರು ಕೆಲಸ ಮಾಡ್ತಾ ಇದಾರೆ. ಕೇರ್ಫುಲ್ ಆಯ್ತಾ, ಇದ್ರಲ್ಲಿ ಬೀಳ್ಬೇಡಿ. ಅದೇ ಪಂಡಿ ಚೇಂಡಿ ಎಷ್ಟೋ ಕಡೆ ಅವಮಾನನೇ ಆಗಿರುತ್ತೆ. ಒಂದ್ ರೂಮಲ್ಲಿ ನಾವಿಬ್ರು ಇರೋದು ನಂಗೆ ಸರಿ ಬರಲ್ಲ. ಹೋಗೋಣ, ನೋಡ್ಕೊಂಡು ಹೋಗಿ. ಅಲ್ಲೇ ಹೋಗ್ಬೇಕು, ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು. ಏನಿದು ಸಮಾಧಿ ಅಂತೀರಾ? ಸಮಾಧಿನಾ? ಹೌದು, ಸಮಾಧಿ ಇದೆಲ್ಲ 2000. ಅಯ್ಯೋ ಬನ್ನಿ, ಎಲ್ಲರೂ ಅಲ್ಲೇ ಹೋಗೋದು. ನಾವು ಇವತ್ತು ಅಡ್ವಾನ್ಸ್ ಆಗಿ ಒಂದು ರೌಂಡ್ ಹೋಗಿ ಬರೋಣ, ಹೇಗಿರುತ್ತೆ ನೋಡೋಣ. ಕನ್ಸು ಏನು ಬೀಳುತ್ತಂತ ನೋಡೋಣ, ಓಕೆನಾ? ಅಬ್ಬಾ ಇದ್ರ ಕೆಳಗೆ ಯಾರಿದ್ರೋ ಗೊತ್ತಿಲ್ಲ ಆಯಿತಾ. ನಿಮ್ಮ ಆತ್ಮಕ್ಕೆ ಶಾಂತಿ ಆಲ್ರೆಡಿ ಸಿಕ್ಕಿರುತ್ತೆ. ಆದರೆ ಇವಾಗ ನನಗೆ ನಿದ್ದೆ ಆಗಬೇಕು. ನೀವು ಬೇಡ್ಕೊಳ್ಳಿ, ಪಾಪ ಹುಡುಗಿಗೆ ನಿದ್ದೆ ಆಗಲಿ ಅಂತ ಅಷ್ಟೇ. ಗುಡ್ ನೈಟ್ ಹರ್ಷ. A few moments later. ಅದು ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಿಲ್ಲ ನನಗೆ. ಎಂಥ ಕೆಟ್ಟು ಕನಸು ಅಂದರೆ, ನಾನು ಕಣ್ಬಿಟ್ಟು ನೋಡಿದಾಗ ಇದು ಕನಸ ಅನ್ನಿಸ್ತು. ಒಂದ್ಸಲ ಖುಷಿಯಾಯಿತು. ನನ್ನ ಕನಸಲ್ಲೂ ನೀವು ಅಲ್ಲೇ ಕೂತಿದ್ದೀರಾ, ನಾನು ಕಣ್ಬಿಟ್ಟು ನೋಡಿದಾಗಲೂ ನೀವು ಅಲ್ಲೇ ಕೂತಿದ್ದೀರಾ. ನಾನು ನಿಮ್ಮ ಹೆಲ್ಪ್ ಕೇಳ್ತಾ ಇದ್ದೀನಿ, ಇವ್ರಿಗೆ ಕೇಳಿಸ್ತಾ ಇಲ್ಲ. ಕನಸಲ್ಲಿದೆಲ್ಲ. ಆಮೇಲೆ ಕೆಳಗೆ ಬಿದ್ದೆ, ಆಮೇಲೆ ಇವ್ರಿಗೆ ಗೊತ್ತಾಯಿತು, ಆಮೇಲೆ ನನಗೆ ಎಚ್ಚರ ಆಯಿತು. ನಿದ್ದೆ ಚೆನ್ನಾಗಾಯ್ತು ನನಗೆ, ಆದರೆ ತುಂಬ ಬ್ಯಾಡ್ ಡ್ರೀಮ್. ಇಲ್ಲ, ಒಂದು ಏನಂದರೆ ಮಲಗುವಾಗ ಯೋಚನೆ ಮಾಡಿ ಮಲಗಿದ್ದೆ, ಸಮಾಧಿ ಮೇಲೆ ಮಲಗಿದ್ದೀನಿ ಅಂತಾನೆ ಯೋಚನೆ ಮಾಡಿ ಮಲಗಿದ್ದೀನಿ. ಇನ್ನೊಂದು ಏನು ಗೊತ್ತಾ, ನಾವು ರಾತ್ರಿ ಯಾವಾಗಲೂ ಮಲಗಬೇಕಾದ್ರೆ ಏನಾದರೂ ಥಿಂಕ್ ಮಾಡಿ ಅದ್ರ ಬಗ್ಗೆ ಥಿಂಕ್ ಮಾಡಿ ಮಲ್ಕೊಂಡ್ರೆ ಅದೇ ರೀತಿ ಬರುತ್ತೆ. ನಿಜ. ಟೈಮ್ ಏನಾಗಿದೆ? 7:52. ಹೊರಡೋಣ. ನಿದ್ದೆ ಆಗಿದೆ. ಇವಾಗ ಲಿಫ್ಟ್ ತೊಗೊಂಡು ಹೋಗ್ತೀವಿ. ಈಗ ಒಂದು ಅಡ್ವೆಂಚರಸ್ ಇರುತ್ತೆ. ಫಸ್ಟ್ ನೀವು ಲಿಫ್ಟ್ ತೊಗೊಂಡು ಒಂದು ಪಾಯಿಂಟಿಗೆ ಹೋಗ್ತೀರಾ, ಆಮೇಲೆ ನಾನು ಬರ್ತೀನಿ. ನಾವಿರೋ ಪ್ಲೇಸು ಅನಂತಪುರಿಂದ ಒಂದು ಸ್ವಲ್ಪ ಮುಂದೆ ಇದ್ದೀವಿ. ಹೈದ್ರಾಬಾದಿಗೆ 304 ಕಿಲೋಮೀಟರ್ಸ್ ಇದೆ. 5 ಗಂಟೆ, ಓಕೆನಾ? ಈ 5 ಗಂಟೆ ಬಸ್ಸಲ್ಲಿ ಅಥವಾ ಸ್ಪೀಡಾಗಿ ಹೋದರೆ, ಮಾಮೂಲಿ ವೆಹಿಕಲಲ್ಲಿ ಹೋದರೆ, ನಮ್ಮ ಥರ ಎಲ್ಲ ಹೋದರೆ ಇಡೀ ದಿನ ಬೇಕು. ನಾನು 2 ಬೋರ್ಡು ಪ್ರಿಂಟ್ ಮಾಡಿಸಿದ್ದೆ. ಲಿಫ್ಟ್ ಪ್ಲೀಸ್ 2 ಇದೆ. ಕನ್ಯಾಕುಮಾರಿ ಟು ಕಾಶ್ಮೀರ್ 0 ಮನಿ ಟ್ರಾವೆಲ್. ಅದರಲ್ಲಿ ನಂದು ನಾನು ಪ್ರಮೋಷನ್ ಮಾಡ್ಕೊಳ್ಳೋದು ಅದರಲ್ಲಿ, ಓಕೆನಾ? ಸೊ ಇವಾಗ ಹೊರಡೋಣ ಇಲ್ಲಿಂದ. ನೈಸ್ ಯಾರ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆಬಾಬಾಬಾಬಾ, ಹಾಂಟೆಡ್. ಏನಾದರೂ ಒಂದು ಮರೆಯೋ ಕಾಯಿಲೆ ನಮಗಿರೋದ್ರಿಂದ ಈ ಸಲ ನಮ್ಮ ವಾಟರ್ ಬಾಟಲ್, ಸ್ಟೀಲಿನ ವಾಟರ್ ಬಾಟಲ್ ನಾವು ಮರ್ತ್ಬಿಟ್ಟು ಬಂದ್ವಿ. ಹರ್ಷ ಅವರ ವಾಟರ್ ಬಾಟಲ್ ತುಂಬ ಕೆಲಸಕ್ಕೆ ಬಂತು. ಇದು ತಿಂದ್ರ ಚಿಗಿರು? ಇದು ಯಾವ ಮರ ಗೊತ್ತಾ? ಹುಣಸೆ ಹಣ್ಣಿನ ಮರ. ಓ, ಹುಣಸೆ ಹಣ್ಣಿನ ಮರ. ಅಲ್ಲೆಲ್ಲ ದೆವ್ವಗಳಿರುತ್ತೆ. ಇಷ್ಟೊತ್ತು ನಾವಿದ್ವಲ್ಲ, ಅದೇ ಪ್ಲೇಸ್. ನಾನೇನಾದ್ರು ಸತ್ತರೆ ಸುಮ್ಮನೆ ಗುಂಡಿ ತೋಡಿ ಹಂಗೆ ಮಣ್ಣಾಗಬೇಕು. ಆ ಸಿಮೆಂಟ್ ಖರ್ಚು ಅದೆಲ್ಲ ಬೇಡ. ಸಮಾಧಿ ಮೇಲೆ ಒಂದು ಗಿಡ ನೆಟ್ಬಿಟ್ರೆ ಆಯಿತು. ಹಾಂ, ಇವರಿಗೆ ಕೇಳೋಣ. ಆಲ್ರೆಡಿ ಔಟ್ ಇಸ್ ಮಾರ್ ಲಗೇಜ್ ಇದೆ. ಪರವಾಗಿಲ್ಲ, ಯು ಗೋ, ಐ ವಿಲ್ ಕಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಬ್ಯಾಕ್. ಹಾಂ, ವಾಪಸ್ ಬಂದರು. ಐ ಸಾ ಹಿಮ್ ಆ್ಯಕ್ಚುಲಿ. ಹಾಂ, ಟೇಕ್ ಕೇರ್. ಓಕೆ, ಬಾಯ್ ಬಾಯ್. ಹಾಂ, ಲಿಫ್ಟ್ ಡ್ರಾಪ್. ಹಾಂ, ಹಂಗೆ ಹೇಳಬೇಕು. 10 ಕಿಲೋಮೀಟರ್. ಹಾಂ, ಫೈನ್, ಸೂಪರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸೊ ಮಚ್. ಗಾಡಿ ಹರ್ಷ ಅವ್ರು ಇಲ್ಲೇ ಇದ್ದಾರೆ. ಓಕೆ, ಸೊ ಹರ್ಷ ಇಲ್ಲೇ ಇದ್ದಾರೆ. ಹರ್ಷಂಗೆ ಆಲ್ರೆಡಿ ಒಂದು ತಿಂಡಿ ಆಫರ್ ಆಗಿದೆ, ಆಯಿತಾ? ಬೈಕಲ್ಲಿ ಕರ್ಕೊಂಬಂದ್ರಲ್ಲ, ಅವರೇ ತಿಂಡಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮ್ಮದೊಂದು ರೂಲ್ಸ್ ಇದೆ ಅಲ್ಲ, ಫ್ರೀಯಾಗಿ ನಾವು ಏನೂ ತಿನ್ನಲ್ಲ, ಏನಾದರೂ ಅದಕ್ಕೆ ವರ್ಕ್ ಮಾಡಿಬಿಟ್ಟೇ ತೊಗೊಳ್ಳೋದು ಅಂತ. ಸೊ ಹೇಳಿದ್ದಾರೆ ಅವರೇನೋ, ನೀವು ನನ್ನ ಬ್ಯಾಗ್ ಹಿಡ್ಕೊಂಡು ಬಂದಿದ್ದೀರಾ, ಅಷ್ಟು ದೊಡ್ಡ ಬ್ಯಾಗ್, ಸೊ ಅದೇ ಸಾಕು ಅಂದ್ರಂತೆ.
ಬಟ್ ಸ್ಟಿಲ್ ನಿಮ್ಮ ಬೈಕ್ ಕ್ಲೀನ್ ಮಾಡ್ತೀನಿ ಅಂತ ಅವರು ಹರ್ಷ ಮಾಡಿದ್ದಾರೆ. ಇದು ಸ್ಟೋರಿ ಇಷ್ಟ ಆಗಿರೋದು. ಸೂಪರ್ ಥ್ಯಾಂಕ್ ಯು. ಇವಾಗ ಏನಂದರೆ ಅಲ್ಲಿ ಪೂರಿ ಇದೆ, ನಾನು ಅದರಲ್ಲಿ ಸ್ವಲ್ಪ ಶೇರ್ ಮಾಡ್ಕೊತೀನಿ. ಮತ್ತು ಮುಂದೆ ನಂಬಿಕೆ ಇದೆ ಏನಾದರೂ ಒಂದು ಸಿಗುತ್ತೆ ಅಂತ, ಮತ್ತು ಬೇರೆ ಫುಡ್ ತಿನ್ನೋಣ ಅಂತೆ. ನಂಗೆ ಅರ್ಧ ಸಾಕು. ಆಮೇಲೆ ಏನಂದರೆ ಜಾಸ್ತಿ ಕೆಲಸನೂ ಮಾಡಿಲ್ಲಲ್ಲ, ಸೊ ಅದಕ್ಕೆ ಇರಲಿ ಅಲ್ವಾ, ಸಾಕು. ಇನ್ನೂ ಸುಮಾರು ಅಡ್ವೆಂಚರಸ್ ಬಾಕಿ ಇದೆ. ಇರಲಿ, ಇದೆ ಏನಕ್ಕೆ ವೇಸ್ಟ್ ಮಾಡೋದು. ಅಲ್ಲಿ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಕೆಲಸ ಸಿ, ಹೋಗೋಣವಾ? ಎಲ್ಲ ರೈತರೆಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಬೈಕ್ ಕೇಳಿಸಲ್ಲ ಹಂಗೆ. ನಾಳೆ ಹರ್ಷ ಅವರು ಹೋಗ್ತಾರೆ, ಆಮೇಲೆ ಯಾರು ಬರ್ತಾರೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದೇ ಹೈದ್ರಾಬಾದ್ ಹೊರಟಿದ್ದೀರಾ? ಏನು ಹೆಸರು? ಇವರು ಡೈರೆಕ್ಟ್ ಹೈದ್ರಾಬಾದ್ ಹೋಗ್ತಾ ಇದ್ದಾರೆ. ನಮ್ಮದು ಟಾರ್ಗೆಟ್ ಅದೇ ಇರೋದು, ಆದರೆ ಬೇಗ ಹೋಗ್ಬಿಟ್ರೆ ಅಷ್ಟು ಮಜಾ ಇರಲ್ಲ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಚಲೋ ಬಾಯ್ ಬಾಯ್, ಟೇಕ್ ಕೇರ್, ಹುಷಾರು. ಹಾಂ, ಈ ಗಾಡಿಯಲ್ಲಿ ಮಾತಾಡ್ತಾ ಎಷ್ಟು ದೂರ ಬಂದ್ವಿ ಅಂತ ಗೊತ್ತೇ ಇಲ್ಲ. 203 ಕಿಲೋಮೀಟರ್. ಹೌದು, 203 ಕಿಲೋಮೀಟರ್ಸ್ ಬಂದಿದ್ದೀವಿ ನಾವು. ಸುಮಾರು ಮಾತುಕತೆ ಆಯಿತು, ಸ್ಪೆಷಲಿ ಡ್ರೈವರ್ಸ್ಗಳ ಲೈಫ್ ಬಗ್ಗೆ. ಈಗ ನಾವು ಇಲ್ಲೇ ನಮ್ಮ ಹೊಟ್ಟೆ ಪಾಡಿಗೆ ಏನಾದರೂ ನೋಡ್ಕೋಬೇಕು. ನನಗಂತೂ ತುಂಬ ಹಸಿವಾಗ್ತಾ ಇದೆ. ಬೆಳಿಗ್ಗೆ ನಾನು ಅರ್ಧ ಪೂರಿ ತಿಂದಿದ್ದೀನಿ ಅಷ್ಟೇ, ಏನೂ ತಿಂದಿಲ್ಲ. ನನಗೆ ಸಡನ್ ಒಂದು ಥಾಟ್ ಬಂತು, ಕೆಲವರಿಗೆ ಅನಿಸ್ಬೋದು ಇವ್ರು ಸುಮ್ಮನೆ ಝೀರೋ ಮನಿ ಅಂತೆಲ್ಲ ಹೇಳಿಬಿಟ್ಟು ನಮಗೆ ಇದು ಮಾಡ್ತಾ ಇದ್ದಾರಾ ಅಂತ. ದಯವಿಟ್ಟು ಹಂಗೊಂದು ಯೋಚನೆ ಮಾಡಬೇಡಿ, ಬೇಜಾರಾಗುತ್ತೆ. ಯಾಕಂದರೆ ಇದು ಪಕ್ಕಾ ಝೀರೋ ಮನಿ, 1 ರೂಪಾಯಿ ಖರ್ಚಿಲ್ಲ. ನಂದು ಬಾಚಣಿಕೆ ಕನ್ಯಾಕುಮಾರಿ ರೈಲ್ವೆ ಸ್ಟೇಷನಲ್ಲಿ ಕೆಳಗೆ ಬಿದ್ದೋಯ್ತು, ರೈಲ್ವೆ ಟ್ರ್ಯಾಕಲ್ಲಿ. ಅದು ತೆಗಿಲಿಕ್ಕೆ ಆಗಲಿಲ್ಲ ನನಗೆ, ತಲೆ ಬಾಚಿಲ್ಲ ನಾನು ಹೋಗಿರೋದ್ರಿಂದ. ಬರೀ ಹಂಗೆ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಮನಿ ಖರ್ಚೇ ಮಾಡಬಾರ್ದು ಅಂತ కమిట్మెంట్ నమ్ముదో. సో వి వాంట్ వర్క్ నౌ. మా దగ్గర డబ్బు లేదు, ఉచితంగా వడ్డు. మేము మీకు కొంట పని ఇష్టం, పని చేసి మాకు ಅಕ್ಕರಿಗ ಉಂಡಿ ಎನಿ ವರ್ಕ್. ಸೊ ಈ ಜಾಗನೇ ನಾನು ನೋಡಿದ ಗಾಡಿಯಿಂದ. ನಾವಿಲ್ಲೇ ಏನಾದರೂ ಮಾಡ್ಬೋದು. ಅಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ನೀವು ಗೂಗಲ್ ಟ್ರಾನ್ಸ್ಲೇಷನ್ ಒಂದು ರೆಡಿ ಮಾಡ್ಕೊಳ್ತೀರಾ? ಕೇರ್ಫುಲ್ ಆಯಿತಾ, ಇದರಲ್ಲಿ ಬೀಳ್ಬೇಡಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆಯಲ್ಲ. ಬನ್ನಿ ನೋಡೋಣ. ಅಲ್ಲ, ಅಲ್ಲಿ ಕಳೆ ಕೀಳ್ತಾ ಇದ್ದಾರೆ, ಅಲ್ಲೆಲ್ಲ ಬ್ಯಾಗ್ ಇಟ್ಟಿದ್ದಾರೆ ನೋಡಿ, ಅದರಲ್ಲಿ ಪಕ್ಕ ಊಟ ಇರುತ್ತೆ. ಫಸ್ಟ್ ಅವ್ರ ಜೊತೆ ರ್ಯಾಪು ಬಿಲ್ ಮಾಡೋಣ. ಅಕ್ಕ, ಕರ್ನಾಟಕ ಹಾಂ, అదే పండి చేయండి, పని చేయండి, సేమ్ ఓకే. ఈ పని చేస్తాను ನಾವು. ಆಹಾರ ಅಂಕಲ್, ಪಣಿ ಓಕೆನಾ? ನೋ ಮನಿ, ನೋ ಮನಿ. ಊಟ ಮಾಡಿಕೊಂಡು ಆಮೇಲೆ ಕೆಲಸ ಮಾಡೋಣ. ಅವರಿಗೆ ಅರ್ಥ ಮಾಡ್ಸೋಕ್ಕೆ ಇಷ್ಟೊತ್ತಾಯಿತು. ಅಯ್ಯಪ್ಪ ಶಬಾಷ್. ಪಣಿ, ಪಣಿ ಅಂದರೆ ಕೆಲಸ ತೆಲುಗು ಅಲ್ಲಿ. ಆದರೆ ಊಟ ಮಾಡಿ ನಾವು ಹಾಗೆ ಹೋಗೋದಿಲ್ಲ, ಪಣಿ ಮಾಡಿನೇ ಹೋಗೋದು. ಸೊ 1-2 ಲೈನ್ ಆದರೂ ಮುಗಿಸೋಣ. ಅಂಕಲ್ ಬಾಳೆ ಎಲೆ ಕುಯ್ಕೊಂಡು ಬಂದರು, ಪ್ಯೂರ್ ವಿಲೇಜ್ ಸ್ಟೈಲ್. ಆ್ಯಕ್ಚುಲಿ ಅವರಿಗೆ ತಗೊಂಡು ಬಂದಿರ್ತಾರೆ, ನಾವು ಬಂದು ಅವರಿಗೆ ತೊಂದರೆ ಕೊಡ್ತಾಯಿದ್ದೀವಿ ಗೊತ್ತು. ಆದರೆ ಇಂಥ ಸಿಚುವೇಶನಲ್ಲೇ ಮನುಷ್ಯತ್ವ ಎಷ್ಟಿರುತ್ತೆ ನೋಡೋಣ ಅಂತ. ಹಾಂ, ಸಾಕು 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 ಸಾಕಂಟಿ, ಸಾಕು. ಬೇಳೆ ಸಾರು ಸಾಕಂಟಿ, ಸಾಕು. ತೆಲಂಗಾಣ ಚಟ್ನಿ ಸಾಕು. ಹಾಂ, ಸಾಕು. ಓಹೋ, ಹುಷಾರೇ, ಎಂಜಾಯ್. ಥ್ಯಾಂಕ್ ಯು. ಸೊ ಅವರಿಗೆ ಇನ್ನೊಂದು ಟಿಫನ್ ಅಲ್ಲಿದೆ ಅಂತೆ, ಮನೆ ಇಲ್ಲೇ ಹತ್ತಿರ ಅಂತೆ. ಸೊ ಓಕೆ, ನೋ ಪ್ರಾಬ್ಲಮ್. ಹಾಂ ಆಂಟಿ, ಸಾಕು. ಹಾಂ, ಸಾಕು ಆಂಟಿ. ಹಾಂ, ಒಳ್ಳೆ ಊಟ ಆಯ್ತಪ್ಪ. ಇಲ್ಲೊಂದು ವಿಡಿಯೋ ನೋಡಿದೆ ಫೇಸ್ಬುಕ್ಕಲ್ಲಿ ನೋಡಿ, ಸಹಾಯ ಮಾಡಲು ಹಣ ಅಲ್ಲ, ಮಾನವೀಯತೆ ಇರಬೇಕು ಅಷ್ಟೆ. ಕರೆಕ್ಟ್ ಅಲ್ವಾ? ನಾವು ಕೂಡ ಈ ಜರ್ನಿಯಲ್ಲಿ ಯಾರೆಲ್ಲ ಮಾನವೀಯತೆ
ಇಟ್ಕೊಂಡು ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಅವರನ್ನು ತೋರಿಸ್ತಾ ಇದ್ದೀವಿ. ಆಮೇಲೆ ಕೆಲವು ಟೈಮ್ ಕ್ಯಾಮ್ರಾ ಆನ್ ಮಾಡೋಕ್ಕಾಗಲ್ಲ, ಅವ್ರ ಹತ್ರ ಬೈಸ್ಕೊಂಡಿರ್ತೀವಿ, ಅವ್ರು ಏನೇನೋ ಹೇಳಿರ್ತಾರೆ, ಮುಂದೆ ಹೋಗ್ತಾ ಇರ್ತೀವಿ. ಎಲ್ಲೂ ಕೂಡ ನಿಲ್ಲಿಸಲಿಲ್ಲ, ಪರವಾಗಿಲ್ಲ ಇವರು ಹೆಲ್ಪ್ ಮಾಡಿಲ್ಲ ಅಂದರು ಮುಂದೆ ಹೆಲ್ಪ್ ಮಾಡ್ತಾರಂತ ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ನಮಗೆ ಓಕೆ ಕ್ಯಾಮ್ರಾ ಫ್ರೆಂಡ್ಲಿ ಇವರಿದ್ದಾರೆ, ಮಾಡ್ಬೋದು ವಿಡಿಯೋ ಅಂತ ಅನಿಸಿದರೆ ಮಾತ್ರ ವ್ಲಾಗಲ್ಲಿ ನೀವು ನೋಡೋಕ್ಕೆ ಸಾಧ್ಯ. ಎಷ್ಟೋ ಕಡೆ ಅವಮಾನನೇ ಆಗಿರುತ್ತೆ. ಈ ರೀತಿ ಅವಮಾನಗಳನ್ನೆಲ್ಲ ಸಾಕಷ್ಟು ಎದುರಿಸಿ ಇಲ್ಲಿ ತನಕ ಬಂದಿದ್ದೀನಿ. ಬಟ್ ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಸ್ವಲ್ಪ ಒಂಥರ ಅನಿಸುತ್ತೆ. ಆದರೆ ಆಮೇಲೆ ಅವ್ರಿಗೆ ಅನಿಸುತ್ತೆ ನಾವು ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಲ್ಲ ಅಂತ. ಈಗ ಹರ್ಷ ಅವರು ದಿನದಲ್ಲೂ 4-5 ಸಲ ರಿಫ್ಲೆಕ್ಷನ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಇದು ಕಲಿತೆ ಮೇಡಮ್, ಇವತ್ತು ನನಗೆ ಹೀಗೆ ರಿಯಲೈಸ್ ಆಯಿತು, ಇದ್ರ ಬಗ್ಗೆ ಅರ್ಥ ಆಯಿತು. ಸೊ ಹೀಗೆಲ್ಲ ಅವ್ರು ಹೇಳ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಈಗ ಕನ್ಯಾಕುಮಾರಿಯಿಂದ ಇಲ್ಲಿವರೆಗೆ ಬರುವಾಗಲೇ ಕೆಲವೊಮ್ಮೆ ಸಾಕಪ್ಪ ಇದು ಅಂತ ಅನಿಸಿದೆ. ಹಾಗೆ ಅನಿಸುತ್ತಾ ಮುಂದೆ ಗೊತ್ತಿಲ್ಲ. ಸೊ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್ K2K ವಿತ್ ಸೋನು ದ ಸಂಚಾರಿ. ಮತ್ತು ಇನ್ನೊಂದು, ಈ ಜರ್ನಿಯಲ್ಲಿ ಒಂದೇ ಕಷ್ಟ ಪದೇ ಪದೇ ಫೇಸ್ ಮಾಡ್ತಾರೆ. ಅದು ಯಾವ್ದು ಗೊತ್ತಾ? ಒಂದು ಹುಡುಗ ಮತ್ತು ಒಂದು ಹುಡುಗಿನ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ. ಅಂದರೆ ನಮಗೆ ಕೇಳ್ದೇನೆ ಅವರೇ ಜಡ್ಜ್ ಮಾಡಿಬಿಡ್ತಾರೆ ಏನೇನೋ. ಸೊ ಅದನ್ನು ಅವ್ರಿಗೆ ಅರ್ಥ ಮಾಡಿಸಿ ಆಮೇಲೆ ನಮ್ಮ ಇಂಟೆನ್ಷನ್ ಹೇಳೋಷ್ಟೊತ್ತಿಗೆ ಸಾಕಾಗಿರುತ್ತೆ. ಈ ರೀತಿ ಜರ್ನಿ ಎಲ್ಲ ಒಂದು ಹುಡುಗಿ ಮಾಡಿದರೂ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಲ್ಲ, ಅಥವಾ ಸಿಂಗಲ್ ಹುಡುಗ ಮಾಡಿದರೂ ಪ್ರಾಬ್ಲಮ್ ಆಗಲ್ಲ. ಬಟ್ ಈ ಒಂದು ಹುಡುಗ ಒಂದು ಹುಡುಗಿ ಈ ರೀತಿ ಎಲ್ಲ ಬಂದುಬಿಟ್ರೆ ಎಲ್ಲರಿಗೂ ಆನ್ಸರ್ ಮಾಡಿ ಮಾಡಿ ಸಾಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಪ್ರಪಂಚ ಹಾಗಿದೆ. ಓಕೆನಾ? ಮಳೆ ಬರುವಾಗಿದೆ ನೋಡಿ, ಈ ರೀತಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಕಳೆ ಕೀಳೋದು. ಬೀನ್ಸ್ ಗಿಡನ ಆಂಟಿ? ಪತ್ತಿ, ಕಾಟನ್. ಓ ಹತ್ತಿ. ಹಾಂ ಹಾಂ ಹಾಂ. ಇದನ್ನು ಹಿಂಗೆ ತೆಗಿಬೇಕು ನಾವು ಇವಾಗ. ನೋಡಿ ಹೀಗೆ ಬುಡ ಸಮೇತ ತೆಗಿಬೇಕು. ನಂದು ಪೋಯ, ನೋ ಪ್ರಾಬ್ಲಮ್. ಮಳೆ ಬರ್ತಿದೆ, ನೆಂದೋಗ್ತೀಯಾ ಅಂತ. ಸರಿ, ನೆನ್ನಿತ ಕೆಲಸ ಮಾಡೋಣ. ಒಂದು ಕೈಯಲ್ಲಿ ನಿಮ್ಮನ್ನು ಹಿಡ್ಕೊಂಡು ನಾನು ಶೂಟ್ ಮಾಡೋಕ್ಕಾಗಲ್ಲ, ಇವ್ರ ಜೊತೆ ಕೆಲಸ ಮಾಡ್ತೀನಿ. ತುಂಬ ವ್ಲಾಗ್ ಮಾಡ್ತಾ ಇದ್ರೆ ಅದು ಅಷ್ಟು ನ್ಯಾಚುರಲ್ ಆಗಿರಲ್ಲ. ಸೊ ಈ ಕಳೆ ಎಲ್ಲ ಇಲ್ಲಿ ತೆಗಿತಾ ಹೋಗೋದು. 1-2-3 ಲೈನನ್ನು ನಾವು ಮಾಡಿ ಆಮೇಲೆ ಇಲ್ಲಿಂದ ಮುಂದೆ ಹೋಗೋಣ. ಓಕೆನಾ ಆಂಟಿ? ಕಾಲ್ಗೆಜ್ಜೆ ಚೆನ್ನಾಗಿದೆ. ಖಡ್ಗ ಹಾಂ. ವರ್ಷಮ್ ಏನು ಗೊತ್ತಾ, ಈ ಜರ್ನಿಯಲ್ಲಿ ಕೆಲವರು ಸೂಪರ್ ಹ್ಯುಮ್ಯಾನಿಟಿನ ತೋರಿಸ್ತಾ ಇದ್ದಾರೆ, ಕೆಲವರು ಒತ್ತಾಯ ಪೂರ್ವಕವಾಗಿ ಹ್ಯುಮ್ಯಾನಿಟಿನ ತೋರಿಸ್ತಾ ಇದ್ದಾರೆ. ಈ ರೀತಿ ಜನಗಳು ನಾವು ನೋಡ್ತಾ ಇದ್ದೀವಿ. ಈಗ ನಮಗೆ ಏನಂದರೆ, ಇಲ್ಲಿ ಆ ಕಡೆ ಎಲ್ಲ ಶೆಡ್ ಇದೆ, ಹಟ್ಟು ಗುಡಿಸ್ಲಿದೆ. ಆ್ಯಕ್ಚುಲಿ ಇಲ್ಲೇ ಇರೋ ಮನಸ್ಸಿದೆ, ಆದರೆ ಅವರಿಗೆ ಭಯ ಇದೆ. ಎಷ್ಟಾದ್ರೂ ಗೊತ್ತಲ್ಲ ನಿಮಗೆ ಸಿಚುವೇಶನ್ ಏನಂದರೆ, ನಾನು ಒಬ್ಬಳೇ ಇರ್ತಿದ್ರು ಅವ್ರು ಹೆಲ್ಪ್ ಮಾಡೋರು, ಅಥವಾ ನನ್ನ ಜೊತೆ ಇನ್ನೊಂದು ಹುಡುಗಿ ಇರ್ತಿದ್ರು ಹೆಲ್ಪ್ ಮಾಡ್ತಿದ್ರು, ಇಲ್ಲ ಬರೀ ಸಿಂಗಲ್ ಹುಡುಗ ಬರ್ತಿದ್ರೆ ಹೆಲ್ಪ್ ಮಾಡ್ತಾಯಿದ್ರು. ಇದು ಒಂದು ಹುಡುಗ ಒಂದು ಹುಡುಗಿ ಅಷ್ಟು ಬೇಗ ಆ ಒಳ್ಳೆ ಥಾಟ್ ಬರಲ್ಲ. ಸೊ ಸ್ವಲ್ಪ ಭಯನೂ ಇರುತ್ತೆ, ಏನಪ್ಪ ಏನು ಅಂತ. ಸೊ ಅದು ಇವಾಗ ಇಲ್ಲಿದ್ದು ಸಿಚುವೇಶನ್ನ. ಇವಾಗ ಅವ್ರು ನಮ್ಮನ್ನು ಒತ್ತಾಯಪೂರ್ವಕವಾಗಿ ಕಳಿಸ್ತಾ ಇದ್ದಾರೆ, ಮಳೆ ಬರ್ತಾ ಇದೆ ಹೋಗಿ, ಮತ್ತು ನೀವೆಲ್ಲಾದರೂ ಸಿಕ್ಕಾಕೊಳ್ತೀರಾ ಅಂತ. ಇವಾಗ ನಾವು ಇಲ್ಲಿಂದ ಹೊರಡೋಣ, ಮುಂದಿನ ಕತೆ ನೋಡೋಣ ಏನು ಅಂತ. ಎಸ್, ಥ್ಯಾಂಕ್ ಯು ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ಫೈನಲಿ ಅವರು, ವಾಟ್ಸ್ ಯುವರ್ ನೇಮ್? ಸತೀಶ್. ಫೈನಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಭೂತ್ ಅಂದರೆ ಏನು ಗೊತ್ತಾ? ಹಾಂ, ಭೂತ್ ಅಂದರೆ ದೆವ್ವ. ಅಲ್ಲಿ ದೆವ್ವದ ಕನಸು ಬೇರೆ ನಂಗೆ ಬಿದ್ದಿತ್ತು. ಹಾಂ, ನ್ಯಾಷನಲ್ ಹೈವೇ 44 ಆಗಿರೋದ್ರಿಂದ ಈ ರೋಡಲ್ಲಿ ವೆಹಿಕಲ್ಸ್ಗಳು ತುಂಬ ಓಡಾಡುತ್ತೆ ಆ್ಯಂಡ್ ಲಿಫ್ಟ್ ತುಂಬ ಸಿಗುತ್ತೆ. ಬಟ್ ನಾವು ನಡ್ಕೊಂಡು ಹೋಗೋಣ ಇವಾಗ, ಮ್ಯಾಕ್ಸಿಮಮ್ ನಡೆಯೋಣ ಇವತ್ತು. ಹೈದರಾಬಾದ್ 97 ಕಿಲೋಮೀಟರ್. ಈ ವೇಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಂಜೆ ತನಕ ವಾಕ್ ಮಾಡೋಣ, ಆಮೇಲೆ ವಿಲೇಜ್ ಸೈಡ್ ಮನೆಗಳಿರುತ್ತಲ್ಲ ಅಪ್ರೋಚ್ ಮಾಡೋಣ ಉಳ್ಕೊಳ್ಳೋಕ್ಕೆ. ಓಕೆನಾ? ಸೊ ಇದು ನ್ಯಾಷನಲ್ ಹೈವೇ 44ನ ಕತೆ, ಕನ್ಯಾಕುಮಾರಿ ಟು ಕಾಶ್ಮೀರ್. ಇದೇ ದಾರಿಯಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಈಗ ಹತ್ತತ್ರ 2 ಕಿಲೋಮೀಟರ್ ನಡೆದಿದ್ದೀವಿ. ಇವಾಗ 95 ಇದೆ, ಅವಾಗ 97 ಇತ್ತು. ಇನ್ನು ಮುಂದೆ ಹೋಗೋಣ, ನೋಡೋಣ, ಮ್ಯಾಕ್ಸಿಮಮ್ ನಡೆಯೋಣ ಅಂತ. ಭೂತ್ಪುರ್ ಮಹಬೂಬ್ ನಗರ್ ಜಿಲ್ಲಾ ಸುಸ್ವಾಗತಂ ಅಂತ ಇದೆ ಅಲ್ಲ. ನೈಸ್, ಚೆನ್ನಾಗಿದೆ. ಇಲ್ಲಿ ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ. ಇದು ನರ್ಸರಿ. ಕೇಳೋಣ ಇಲ್ಲಿ ಹೇಗಿದೆ, ನೋಡೋಣ ಏನಂತಾರೆ ಅಂತ. ಪಾಪ ಇವರು ಸ್ಟೇಯಿಂಗ್ ಕೊಡ್ತಾ ಇದ್ದಾರೆ. ಆ್ಯಂಡ್ ನಾಳೆ ಬೆಳಿಗ್ಗೆ, ಈಗ ಸಂಜೆ ಬೇಡ ಅಂತ. ಈಗ ಟೈಮು 5:34. ಸೊ ಇವಾಗ ನಾವು ಕೂಡ ಟಯರ್ಡ್ ಆಗಿದ್ದೀವಿ. ಈಗ ಇವ್ರ ಮನೆಗೆ ಹೋಗಿ ಫ್ರೆಶ್ ಆಗಿ ಒಳ್ಳೆ ನಿದ್ದೆ ಮಾಡಿ
ಆಮೇಲೆ ನಾಳೆ ಬೆಳಿಗ್ಗೆ ಅಲ್ಲಿ ಕೆಲಸ ಇರುತ್ತೆ, ಆ ಕೆಲಸನ ಮಾಡಿಬಿಟ್ಟು ನಾವು ಇಲ್ಲಿಂದ ಸೀದಾ ಹೈದರಾಬಾದಿಗೆ ಹೋಗೋಣ. थैंक यू सो मच. ओके आपने हेल्प किया, वही बड़ी बात है. हम लोग अभी चल के जाएंगे, अभी तो 5:30 बजे है, फिर देखते हैं क्योंकि तो तुम्हारा एक ढाबा आता है. हाँ ढाबा में ट्राई करता. हाँ वहाँ रहता, वहाँ चाहे तो एक सिंगल ये रूम में एक सोता, एक रूम में मैं सोता, है ना. ठीक है चलो बाय बाय. थैंक यू सर, थैंक यू सो मच. बाय. ओके 2 किलोमीटर ना, ठीक है. ढाबे का नाम क्या है? श्री कृष्णा. ओके उಡುಪಿ का ठीक है डन. ಆ್ಯಕ್ಚುಲಿ ಏನಂದರೆ ಎಲ್ಲ ಓಕೆ ಇತ್ತು, ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಇಲ್ಬೇಕಾದ್ರೆ ಕೆಲಸ ಮಾಡಿ ಅಂತ. ಆದರೆ ಒಂದು ಸಿಂಗಲ್ ರೂಮಲ್ಲಿ ನಾವಿಬ್ಬರು ಇರ್ಬೋದು ಅಂತ. ಇದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಇಲ್ಲಿ ನೋಡಿ ಅವ್ರದ್ದೇ ಅನಿಸುತ್ತೆ ಈ ಕನ್ಸ್ಟ್ರಕ್ಷನ್. ರೆಡಿ ಆಗಿರೋ ಅಂಗಡಿಗಳು ಅದರಲ್ಲಿ ಇರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಮೇಲೆಲ್ಲ ಓಪನ್ ಇದೆ. ನಂಗೆ ಯಾಕೋ ಸರಿ ಬಂದಿಲ್ಲ. ನಿಮಗೇನು ಅನಿಸ್ತು ಹರ್ಷ ಅವರೇ? ಚೆನ್ನಾಗಿ ಅನ್ಸಲ್ಲ ಅಲ್ವಾ? ಒಂದು ರೂಮಲ್ಲಿ ನಾವಿಬ್ರು ಇರೋದು ನನಗೆ ಸರಿ ಬರಲ್ಲ. ಅದಕ್ಕೋಸ್ಕರ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ನಂಬಿಕೆ ಇದೆ ಮುಂದೆ ಏನೋ ಒಂದು ಆಗುತ್ತೆ, ಬನ್ನಿ ಅಲ್ವಾ. ನೈಸ್ ಆಫೀಸ್ ಸೆಟಪ್, ಐ ರಿಯಲಿ ಲೈಕ್ ಇಟ್. ಪೊಲ್ಯೂಷನ್ ಚೆಕ್ ಸೆಂಟರ್, ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್, ಯು ಆರ್ ಚೆಕಿಂಗ್ ಪೊಲ್ಯೂಷನ್. ಸಿ ಇವರ ಆಫೀಸ್ ಸೆಟಪ್ ನೋಡಿ, ಈ ಗಾಡಿ ಹೇಗಿದೆ ಅಂತ. ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ ಈ ರೀತಿ, ಆಮೇಲೆ ಇದು ಫುಲ್ ಓಪನ್ ಹಿಂಗೆ ಇಟ್ಕೊಂಡಿದ್ದಾರೆ. ನ್ಯಾಷನಲ್ ಹೈವೇ 44ನ ಕತೆ. ಉಡುಪಿ ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಇದೆ. ಹೆಲ್ಪ್ ಮಾಡಬಹುದೇನೋ ಓನರು ಉಡುಪಿಯವರು ಇದ್ದರೆ ಹೆಲ್ಪ್ ಮಾಡ್ಬೋದಲ್ಲ. 6:30 ಆಗ್ತಾ ಬಂತು. ಓಕೆ ನಾನು ನಿಮಗೆ ಟೈಮ್ ತೋರಿಸ್ತೀನಿ. 6:18. ನಾವೀಗ ಇಲ್ಲಿ ಬೇಗ ಡಿಸೈಡ್ ಮಾಡಬೇಕು. ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಆಗುತ್ತೆ ಅಂತ, ಯಾಕಂದರೆ ಈ ಪ್ಲೇಸ್ ತುಂಬ ಕಮರ್ಷಿಯಲ್ ಆಗಿದೆ. ಎಲ್ಲರೂ ಬ್ಯುಸಿ ಇರ್ತಾರೆ, ಯಾರು ನಮ್ಮ ಸ್ಟೋರಿ ಕೇಳ್ಕೊಳಕ್ಕೆ ರೆಡಿ ಇಲ್ಲ. ಇವಾಗ ಜನಕ್ಕೆ ಏನು ಗೊತ್ತಾ, ಟೈಮ್ ಈಸ್ ಮನಿ. ಎಲ್ಲರೂ ಹಾಗಿರಲ್ಲ, ಟೈಮ್ ಈಸ್ ಮನಿ ಅಂತ ಕಾನ್ಸೆಪ್ಟ್ ಇರೋರು ಒಳ್ಳೆ ಜನನೂ ಇದ್ದಾರೆ. ಆದರೆ ಮ್ಯಾಕ್ಸಿಮಮ್ ಪೀಪಲ್ ಏನಂದರೆ ಅವ್ರು ಈ ಪುರಾಣ ಎಲ್ಲ ಕೇಳಲ್ಲ. ಇಲ್ಲ ಒಂಥರ ಇಗ್ನೋರ್ ಮಾಡ್ತಾರೆ, ಇಲ್ಲ ರಿಜೆಕ್ಟ್ ಮಾಡಿಬಿಡ್ತಾರೆ. ಕಮರ್ಷಿಯಲ್ ಪ್ಲೇಸಸಲ್ಲಿ ಅದು ಜಾಸ್ತಿ ಆಗುತ್ತೆ. ಸೊ ನಾವು ಬೆಟರು ಇಲ್ಲಿಂದ ಈಗ ಲಿಫ್ಟ್ ತಗೊಂಡು ಹೈದರಾಬಾದ್ ಎಂಟರ್ ಆಗೋಣ. ಬಸ್ ಬಂತು, ಬಸ್. ಯಾವ ಊರ್ ಬಸ್? ಮೂರ್ ಬಸ್, ಗೌರ್ಮೆಂಟ್ ಬಸ್. ಒಬ್ಬ ಅಯ್ಯೋ ಆಲ್ರೆಡಿ ಇದ್ದಾರೆ. ಸುಮಾರು ಹೊತ್ತು ಇಲ್ಲಿ ಟ್ರೈ ಮಾಡಿದ ನಂತರ ಅಲ್ಲಿ ಎದುರುಗಡೆ ಯಾರೋ ಕಾಣ್ತಾ ಇದ್ದಾರೆ ನಮಗೆ. ಏನೋ ಕೆಲಸ ಮಾಡಿ ಮನೆಗೆ ಹೋಗೋ ಥರ ಇದೆ. ಅಲ್ಲಿ ಹೋಗಿ ವಿಚಾರಿಸೋಣ, ಅವ್ರೇನು ಹೇಳ್ತಾರೆ ಕೇಳೋಣ. ಓಕೆನಾ? ಹೋಗೋಣ, ನೋಡ್ಕೊಂಡು ಹೋಗಿ. ಅಲ್ಲೇ ಹೋಗ್ಬೇಕು, ಮತ್ತು ಹಾಸ್ಪಿಟ್ಲಿಗೆ ಹೋಗ್ಬಾರ್ದು. ನೋಡ್ಕೊಂಡು ಕೇರ್ಫುಲ್.